ಆಂದೋಲನ ಚಲನೆಯ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕೆಲವಷ್ಟು ವಿಡಿಯೋ ತುಣುಕುಗಳನ್ನು ನಾನು ನಿಮಗೆ ತೋರಿಸ್ತೇನೆ. ನೀವು ಅವುಗಳಲ್ಲಿ ಕಂಡುಬರುವ ಸಾಮಾನ್ಯ ಗುಣಲಕ್ಷಣಗಳನ್ನು ಗುರ್ತು ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಲೋಲಕವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಲೋಲಕ ಹೇಗೆ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇದೆ. ಇದು ಆಂದೋಲನ ಚಲನೆ. ಇಲ್ಲೊಂದು ಮಗು ಉಯ್ಯಾಲೆಯನ್ನ ತೂಗ್ತಾ ಇದೆ. ಮತ್ತೊಂದು ಉದಾಹರಣೆ, ನಾವು ತೂಕ ಮಾಪಕದ ಮೇಲೆ ಸ್ವಲ್ಪ ತೂಕದ ವಸ್ತುವನ್ನ ಇಟ್ರೆ ಅದರ ಮುಳ್ಳು ಈ ರೀತಿ ಎಡಕ್ಕೆ ಬಲಕ್ಕೆ ಹೋಗೋದನ್ನ ನೋಡಿರ್ತೇವೆ. ಇದು ಕೂಡ ಆಂದೋಲನ ಚಲನೆಯ ಉದಾಹರಣೆ. ಮತ್ತೊಂದು ಉದಾಹರಣೆ, ನಾವು ಗಿಟಾರ್ನ ತಂತಿಗಳನ್ನ ಕಿತ್ತಾಗ ಈ ರೀತಿ ತಂತಿಯಲ್ಲಿರುವ ಈ ಕಣಗಳು ಮೇಲಕ್ಕೆ ಕೆಳಕ್ಕೆ ಹೋಗೋದನ್ನ ನೋಡಿರ್ತೇವೆ. ಇದು ಕೂಡ ಆಂದೋಲನ ಚಲನೆಯಲ್ಲಿದೆ. ನಾವು ನೋಡಿದ ಈ ಎಲ್ಲಾ ತುಣುಕುಗಳನ್ನ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ನಾವು ನೋಡಿದ್ದು ಈ ಲೋಲಕದ ಉದಾಹರಣೆ. ಇದರಲ್ಲಿ ಹೇಗೆ ಈ ಗುಂಡು ಮುಂದಕ್ಕೆ ಹೋಗ್ತಿತ್ತು, ನಂತರ ಹಿಂದಕ್ಕೆ ಬರ್ತಿತ್ತು, ಅದೇ ರೀತಿ ಮತ್ತೆ ಮುಂದಕ್ಕೆ ಹೋಗ್ತಿತ್ತು, ಮತ್ತೆ ಹಿಂದಕ್ಕೆ ಬರ್ತಿತ್ತು. ಇನ್ನು ಉಯ್ಯಾಲೆಯಲ್ಲಿ ಕೂಡ ಉಯ್ಯಾಲೆ ಮುಂದಕ್ಕೆ ಹೋಗಿ ನಂತರ ಹಿಂದಕ್ಕೆ ಬರ್ತಿತ್ತು, ಅದೇ ರೀತಿ ಹಿಂದೆ ಮುಂದೆ ಚಲಿಸ್ತಾ ಇತ್ತು. ಈ ತಕ್ಕಡಿಯ ಮುಳ್ಳು ಕೂಡ ಎಡಕ್ಕೆ, ಎಡದಿಂದ ಬಲಕ್ಕೆ ಇದೇ ರೀತಿ ಚಲಿಸ್ತಾ ಇತ್ತು. ಈ ಗಿಟಾರ್ನ ತಂತಿಗಳು ಕೂಡ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಆಂದೋಲನ ಚಲನೆಯಲ್ಲಿರೋದನ್ನ ನಾವು ನೋಡಿದ್ವಿ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಈ ಚಲನೆ ಮತ್ತೆ ಮತ್ತೆ ಮರುಕಳಿಸುತ್ತೆ ಅಥವಾ ಆಂದೋಲನ ಚಲನೆ ಪುನರಾವರ್ತಿತವಾಗಿ ಆಗುವಂತಹ ಒಂದು ಚಲನೆ. ಈ ಪ್ರಕರಣಗಳಲ್ಲಿ ಬೇರೆ ಏನನ್ನಾದ್ರೂ ಗಮನಿಸಿದ್ರಾ? ಖಂಡಿತವಾಗ್ಲೂ ಗಮನಿಸಿರ್ತೀರಾ. ಈ ಪುನರಾವರ್ತಿತ ಚಲನೆಯು ಒಂದು ರೀತಿ ಕೇಂದ್ರೀಯ ಸ್ಥಾನದ ಸುತ್ತ ನಡೀತಿದೆ ಅಂತ ಹೇಳಿ. ಈ ರೀತಿ ಈ ಚೆಂಡನ್ನ ಎಡಕ್ಕೆ ಬಲಕ್ಕೆ ತೂಗ್ತಾ ಇರಬೇಕಾದ್ರೆ ನಮಗೆ ಅದರ ಮಧ್ಯದ ಸ್ಥಾನ ಕಂಡು ಬರುತ್ತೆ. ಯಾಕೆ ಇದನ್ನ ನಾವು ಮಧ್ಯದ ಸ್ಥಾನ ಅಂತ ಕರಿತೀವಿ ಅಂದ್ರೆ, ಈ ಮಧ್ಯಸ್ಥಾನದಿಂದ ಎಡಕ್ಕೆ 2 ಸೆಂಟಿಮೀಟರ್ ಆ ಒಂದು ಗುಂಡು ಚಲಿಸಿದ್ರೆ ಬಲಕ್ಕೆ ಕೂಡ 2 ಸೆಂಟಿಮೀಟರೇ ಚಲಿಸಿರುತ್ತೆ. ಅದೇ ರೀತಿ ಉಯ್ಯಾಲೆಯಲ್ಲಿ ಕೂಡ ಕೇಂದ್ರ ಸ್ಥಾನವನ್ನ ನಾವು ಹುಡುಕ್ಬೋದು. ಇನ್ನು ಈ ಮುಳ್ಳಿನಲ್ಲಿ ಕೂಡ ಕೇಂದ್ರದ ಸ್ಥಾನ ಇರುತ್ತೆ, ಅದ್ರ ಸುತ್ತಾನೆ ಚಲನೆ ನಡೀತಿರುತ್ತೆ. ಈ ತಂತಿಯಲ್ಲಿ ಕೂಡ ಮಧ್ಯದ ಸ್ಥಾನವನ್ನ ನಾವು ನೋಡ್ಬೋದು. ಇದು ಎರಡನೇ ಮುಖ್ಯ ವಿಷಯ. ಚಲನೆ ಯಾವ ರೀತಿಯಲ್ಲಿರುತ್ತೆ ಅಂದ್ರೆ ಕೇಂದ್ರ ಸ್ಥಾನದ ಸುತ್ತ ನಡೆಯುತ್ತೆ. ಇದಕ್ಕೆ ವಿಶೇಷವಾಗಿ ನಾವು ಮಧ್ಯಸ್ಥಾನ ಅಂತ ಕರೀತೇವೆ. ಬನ್ನಿ ತೋರಿಸ್ತೇನೆ ನಾನು ನಿಮಗೆ ಮಧ್ಯಸ್ಥಾನ ಅಂದ್ರೆ ಏನು ಅಂತ ಹೇಳಿ. ಈ ಲೋಲಕದ ಉದಾಹರಣೆಯಲ್ಲಿ ಈ ಕೇಂದ್ರ ಸ್ಥಾನವನ್ನ ನಾವು ಮಧ್ಯಸ್ಥಾನ ಅಂತ ಕರೀತೇವೆ. ಆಂದೋಲನ ಚಲನೆ ಮಧ್ಯಸ್ಥಾನದ ಸುತ್ತ ಪುನರಾವರ್ತಿತವಾಗಿ ನಡೆಯುವ ಚಲನೆ ಅಂತ ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಮತ್ತೊಂದು ಪದವನ್ನ ನಾವು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಇದು ಮಧ್ಯಸ್ಥಾನವಾಯ್ತಲ್ವಾ? ಈಗ ಈ ಗುಂಡು ಬಲಕ್ಕೆ ಹೋಗುತ್ತೆ, ಒಂದು ತುದಿಯನ್ನ ಮುಟ್ಟುತ್ತೆ. ಆ ತುದಿಯನ್ನ ನಾವು ಅಂತಿಮ ಸ್ಥಾನ ಅಂತ ಕರಿತೇವೆ. ಅದೇ ರೀತಿ ವಾಪಸ್ ಮಧ್ಯಸ್ಥಾನಕ್ಕೆ ಬರುತ್ತೆ, ನಂತರ ಎಡಕ್ಕೆ ಚಲಿಸುತ್ತೆ, ಅಲ್ಲಿ ಕೂಡ ತುದಿಯನ್ನ ಮುಟ್ಟುತ್ತೆ. ಅದನ್ನ ಕೂಡ ನಾವು ಅಂತಿಮ ಸ್ಥಾನ ಅಂತಾನೆ ಕರಿತೇವೆ. ಅಂತಿಮ ಸ್ಥಾನ ಮಧ್ಯಸ್ಥಾನದ ಎರಡೂ ಕಡೆಗಳಲ್ಲಿ ಕಂಡುಬರುತ್ತೆ. ಒಟ್ಟಾರೆ ಆಂದೋಲನ ಚಲನೆ ಪುನರಾವರ್ತಿತವಾಗುವಂತಹ ಚಲನೆ ಮತ್ತು ಕೇಂದ್ರ ಸ್ಥಾನದ ಸುತ್ತ ನಡೆಯುವಂತಹ ಚಲನೆ. ಆ ಕೇಂದ್ರ ಸ್ಥಾನವನ್ನ ನಾವು ವಿಶೇಷವಾಗಿ ಮಧ್ಯಸ್ಥಾನ ಅಂತ ಕರೀತೇವೆ. ಇನ್ನುಳಿದ ಎರಡೂ ತುದಿಗಳನ್ನ ಅಂತಿಮ ಸ್ಥಾನ ಅಂತ ಕರೀತೇವೆ.